ಹೆಸರು ಮೊಳಕೆ ಕಟ್ಟಿದ ಹೆಸರು ಕಾಳು ಚಪಾತಿ ಕೊಟ್ಟಿದ್ದೀನಿ. ಚೆನ್ನಾಗೈತೆ ನೋಡ್ರಿ, ಟೇಸ್ಟ್ ನೋಡಿ ಹೇಳ್ರಿ. ಮತ್ತೆ ಡಯಾಬಿಟಿಸಿಗೆ, ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಆರೋಗ್ಯಕರವಾದ ಟಿಫನ್ ಇದು. ಪಲ್ಯ ತುಂಬಾ ಚೆನ್ನಾಗಿದೆ. ಈ ಫ್ರೆಶ್ ಆಗಿರೋದ್ರಿಂದ ಈ ಗ್ರೀನ್ಸು ಮತ್ತೆ ಹೆಸರು ಕಾಳು ಇದೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ವಯಸ್ಸಿನವ್ರಿಗೂ ಮತ್ತೆ ಶುಗರ್ ಪೇಷಂಟ್ಗೆ ನೇಳು ಮಾಡಿಸ್ದಂಗಿದೆ. ಇದೆಲ್ಲ ಶುಗರ್ ಕಂಟ್ರೋಲ್ ಆಗ್ತವೆ. ಇಂಥದ್ದು ಫ್ರೆಶ್ ಆಗಿರೋದು ಹೆಸರು ತರಕಾರಿಗಳನ್ನ ತಿಂದು ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳಿ. ಮತ್ತೆ ಇದನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಫುಲ್ ವಿಡಿಯೋ ನೋಡಿ. ನೋಡಿ, ಮೊಳಕೆ ಕಟ್ಟಿದ್ದು ಕಾಳು ಹಾಕ್ತಾ ಇದ್ದೀನಿ ಬಿಸಿನೀರಿಗೆ. ಎಲ್ಲವರೇ ಕೈದು ಪಲ್ಯ ಮಾಡ್ತಾ ಇದ್ದೀನಿ ನಾನೀಗ ಟಿಫನ್ಗೆ ಅಂತ. ಸ್ವಲ್ಪ ಬೆಂದಿದೆ ನೋಡಿ, 5 ನಿಮಿಷ ಬೆಂದಿದೆ. ಇದನ್ನೆಲ್ಲರ ಕೈ ಹಾಕ್ತಿದ್ದೀನಿ. ತೊಳೆದು ಚೆನ್ನಾಗಿ ಸ್ವಲ್ಪ ಉದ್ದುದ್ದಕ್ಕೇನೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನೋಡಿ. 10 ನಿಮಿಷ ಬೇಯಲಿ ಇದು. ಸ್ವಲ್ಪ ಅರ್ಧ ಇಂಚಷ್ಟು ಶುಂಠಿ ಹಾಕ್ತಿದ್ದೀನಿ. ಮತ್ತೆ ಒಣ ಕೊಬ್ಬರಿ ಹಾಕ್ತಿದ್ದೀನಿ ಸ್ವಲ್ಪ, ಒಂದು ಹಿಡಿಯಷ್ಟು. ಇದನ್ನ ಈಗ ರುಬ್ಕೊಂಡ್ ಬರ್ತೀನಿ ಒಗ್ಗರಣೆ ಹಾಕಕ್ಕೆ. ಬೇಯ್ತಾ ಇದೆ. ಇದಕ್ಕೆ ಒಗ್ಗರಣೆಗೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತೀನಿ ಸ್ವಲ್ಪ. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. ಮತ್ತೆ ಖಾರ ಬಿಟ್ಕೊಳ್ಳಿ ಅಂತ ಒಂದು 4 ಕಟ್ ಮಾಡಿ ಹಾಕ್ತೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಚಿಕ್ಕದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಈರುಳ್ಳಿ ಬೇಯಕ್ಕೆ ಅದಕ್ಕೆ ಉಪ್ಪು ಹಾಕಿದ್ದೀನಿ. ಈರುಳ್ಳಿ ಬೇಯಕ್ಕೆ ಅಂತ ಒಂದು ಅರ್ಧ ಸ್ಪೂನು ಸಣ್ಣ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದು ಬೆಂದಿದೆ. 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಈ ಥರ ಪಲ್ಯ ಮಾಡ್ತೀನಿ. ಚಪಾತಿಗೆ ಮತ್ತೆ ಹಾಗೇನೂ ತಿನ್ಬೋದು, ಊಟಕ್ಕೆ ಎಲ್ಲ ಚೆನ್ನಾಗಿ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ, ಕೊಬ್ಬರಿದು ಸ್ವಲ್ಪ ಹುರ್ಕೊಂಡಿದ್ದೆ ಈ ಥರ. ನಿಮಿಷಕ್ಕೆಲ್ಲ ಮಾಡ್ಕೊಂಡ್ಬಿಡ್ಬೋದು. ಇದನ್ನ ಬೇಗನೆ ಆಗುತ್ತೆ ಟಿಫನ್ಗೆಲ್ಲ.